ನಮಸ್ಕಾರ ಮುಜಾವರ್ ಚಾನಲ್ಗೆ. ಇದು ನೋಡ್ರಿ, ಸಾಕಷ್ಟು ಇಲ್ಲಿ ಗೊಳಗಳಕ್ಕೆ ಗಿಡ ಐತಿ. ಬಿಸಿಲು ಭಾಳ ಐತಿ, ನಮ್ಗೆ ಟೈಮ್ ಸಿಕ್ಕಲ್ಲ ಸಲುವಾಗಿ ಶುಕ್ರವಾರ ಇವತ್ತು ನಾವು ಮಾಡಬೇಕಂತ ಇದು ಮಾಡಿದ್ದೈತಿ. ಇಲ್ಲೈತಿ ನೋಡ್ರಿ ಗೊಳಗಳಕ್ಕೆ ಗಿಡ ಕಾಣಿಸ್ತದ. ಇವೆಲ್ಲರೂ ನಮ್ಮ ಹುಡುಗರು ಏನದಾರಲ್ಲ ಎಲ್ಲರೂ ಇವರು ಡಾಕ್ಟ್ರ್ ಆಗೋರು. ಗೊಳಗಳಕ್ಕೆ ಗಿಡ ಯಾವುದು ಮುತ್ಯ ತೋರಿಸಿ ನಡೆಯುತ್ತ ನಾನು ತೋರಿಸ್ಲಿಕ್ಕೆ ತಂದಿದ್ದೀನಿ. ಮತ್ತು ಇದರೊಳಗೆ ಸಾಕಷ್ಟು ಗುಣ ಇದ್ದಿದ್ದು ನಿಮಗೆ ನಾನು ತೋರಿಸ್ಬೇಕಂತ ನಂದು ಒಂದು ಇಚ್ಛೆ ಐತಿ. ಅದಕ್ಕೆ ಬರ್ತೈತಪ್ಪ ಅಂದ್ರೆ ಹೋದ ಗಂಡಸ್ತಾನ ಸುಖಕ್ಕೆ ಹೊಳ್ಳಿ ಬರುವಂಥದ್ದು ಮಗರ ತೊಗೊಳ್ಳುವಂಥದ್ದು ಏನೈತಲ್ಲ ಇದರೊಳಗೆ ತೊಗೊಳ್ಳೋದು ಮಾತ್ರ ಬೀತ್ರ ಕರೆಕ್ಟ್ ತೊಗೋಬೇಕು. ಇಲ್ಲಿಕಂದ್ರೆ ಜೀವಕ್ಕೆ ಅಪಾಯ ಇದ್ದಿದ್ದೇ ಗಿಡ ಇದು. ಮಗರೇನು ಅಡ್ಡ ತಿಡ್ಡ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ದಯಮಾಡ್ತೀನಿ. ಇದಕ್ಕೆ ಎದಕ್ಕೆ ಬರ್ತೈತಪ್ಪ, ಹೆಂಗೆ ಬರ್ತೈತಿ ಗೊಳಗೊಳಕಿ ಬೀಜ ಅದಕ್ಕೆ ಬರ್ತಾವೆ. ಇಲ್ಲೈತೆ ನೋಡ್ರಿ, ಇದು ಬೀಜ. ಇಲ್ಲ ನಾ ಹೇಳ್ತೀನಿ ಬರ್ರಪ್ಪ ಈ ಕಡೆ ಬರ್ರಿ, ಒಬ್ಬರು ಬರ್ರಿ ವಿಡಿಯೋ ಮಾಡೋರು ಬರ್ರಿ. ಇನ್ನೊಂದು ಸಹ ಈ ಕಡೆ ಬರಲಿ. ಇಲ್ಲಿ ಎಲ್ಲೈತಿ ಗಿಡ? ಇಲ್ಲೈತಲ್ಲ, ಇದು ನೋಡ್ರಿ ಇವು ಬೀಜ. ಈ ಬೀಜ ತೆಗಿಬೇಕಾದ್ರೆ ಹ್ಯಾಂಗೆ ತೆಗಿಬೇಕಾದ್ರೆ ಈಗ ಇಲ್ಲೈತಿ ನೋಡ್ರಿ ಇದು. ಈಗ ರೀ ನಾವು ಬೀಜ ತೆಗಿಬೇಕಾದ್ರೆ ಇದಕ್ಕೆ ಹೋದ ಗಂಟಸ್ಥಾನ ಹೊಳ್ಳಿ ಬರೋಂಗೆ ಮಾಡ್ತೇವೆ. ಇದರೊಳಗೆ ಇದು ಹ್ಯಾಂಗೆ ತೊಗೊಳೋದು, ಏನು ಮಾಡೋದು ಅದು ಎಲ್ಲ ನಿಮ್ಗೆ ತೋರಿಸ್ತೀನಿ. ಸಾಕು ಬಾ, ಇಷ್ಟೇ ಹಿಡಿಯೋ ತೆಗಿಯೋ ಸಲಾಗಿ. ಇದು ಬೀಜ ಏನದಾವಲ್ಲ ರೀ ಇಲ್ಲಿ, ಇವೇ ಬೀಜ ಗೊಳಗೊಳಕೆ ಬೀಜ. ಸಾಸ್ಮಿ ನಮ್ಮ ಬರ್ತಾವೆ, ಸಾಸ್ಮಿ ಕಾಳು ಇರ್ತಾವಲ್ಲ, ನಮ್ಮ ಸಾಸ್ಮಿ ಕಾಳಗತ್ತಲೆ ಬರ್ತೈತಿ. ಇದು ಅಡ್ಡ ತಿಡ್ಡ ಯಾವುದು ತೊಗೊಳಕ್ಕೆ ಹೋಗ್ಬೇಡ್ರಿ. ನಾನು ನೋಡಿದ್ದು ನಿಮಗೆ ಹೇಳಿದ್ದು ಬೇಕಂತಿಲ್ಲಿ ಮನೇಲಿಂದ ಒಂದು ತಾಟ್ ತಂದಿದ್ದೆ. ಅದು ನಾನು ಇದು ಹಿಡಿಯಪ್ಪ ಇನ್ನೊಂದು ತಾಟಂತ ಹಿಡಿ. ನನಗೆ ಗಂಡಸ್ಥಾನೇ ಹೋಗ್ಯದಂತೆ ಹೇಳ್ಯಾರಂತೆ ತಿಳಿರಿ. ಗಂಡಸ್ಥಾನ ಹೋದವ್ರಿಗೆ ಇಷ್ಟೇ ಮತ್ತು ಇದು ಅಡ್ಡ ತಿಡ್ಡ ಯಾವ್ರೆ ಅವ ಇದು ಆಗೋದಿಲ್ಲ, ಕಾವಾಗೋದಿಲ್ಲ, ನನಗೆ ಹಂಗಾಗೋದಿಲ್ಲ, ಮನಸ್ಸಾಗೋದಿಲ್ಲ. ಅದಕ್ಕಲ್ಲಿದು ಹೋದ ಗಂಡಸ್ಥಾನ ಬರುವಂಥದ್ದು. ಈ ಕಡೆ ತೊಗೊಂಬಾರೋ ಇನ್ನೊಂದು ಈ ಕಡೆ ಬಾರೋಲೆ, ಸಾಕು ಬಾರೋ ಇನ್ನೊಂದು ಇಲ್ಲಿ ತೊಗೊಂಬ, ಹಿಂದ್ರಿಗಡೆ ತೋರ್ಸಾಕತ್ತಿ. ಹೋದ ಗಂಡಸ್ಥಾನ ಹೊಳ್ಳಿ ಬರುವಂಥದ್ದು. ಇದರೊಳಗೆ ನಾವು ಉಪಯೋಗ ಮಾಡಿದ್ದು ಐತಿ ಮತ್ತು ಸಾಕಷ್ಟು ಜನಕ್ಕೂ ಕೊಟ್ಟಿದ್ದೈತಿ. ಯಾಕಂದ್ರೆ ನಾವಂತರೂ ಈಗ ಹೋಗೋರೇ ಅದೇವಿ. ನೀವು ಹೋಗೋಕ್ಕಿಂತ ಮೊದಲು ಏನು ನೀವು ಮಾಡ್ಕೊಳ್ಳುವಂಥದ್ದು ಏನೈತಲ್ಲ ಢಂಗ್ಲಿಂದ ಚಲೋದಿಂದ ಮಾಡ್ಕೊರಿ. ನಾ ಅಂತರೂ ಚಾನಲ್ ಹಾಕಿರ್ತೀನಿ. ಅವು ಮುಂದಿನ ಪೀಳಿಗೆ ಏನೈತಲ್ಲ ನಿಮಗಾದರೂ ತಪ್ಪು ಅಂಥದ್ದು ಇದು ಆಗಬಾರ್ದಂತೆ ನಾನು ತೋರಿಸ್ತೀನಿ. ಇವೇ ನೋಡ್ರಿ ಈಗ ರೀ ಬೀಜ. ಇವು ಬೀಜ ಏನದಾವಲ್ಲ ಎಷ್ಟು ತೊಗೋಬೇಕಪ್ಪ ಮಾತ್ರ ಅಂದ್ರೆ ಈ ಕಡೆ ಹಿಡಿಯಪ್ಪ, ಇಲ್ಲೇ ಇಲ್ಲಿ ಹಿಡ್ರಿ ಒಂದು ಜರ. ಇದು ಏನೈತಲ್ಲ ಬೀಜ ಒಂದು ಸಾರಿಗೆ ಎಷ್ಟು ಬೀಜ ತೊಗೋಬೇಕು. ಎಷ್ಟು ಅಂದ್ರೆ ಇಲ್ಲಿ ಕಾಣಿಸ್ತದೆ ನೋಡ್ರಿ, ಒಂದು ಮೂರಲಿಂದ ಏನೈತಲ್ಲ ಇದು ಏನೈತಲ್ಲ ಒಂದು 25 ಅಥವಾ 30 ಇವೇನು ಅಂದರೆ ಒಂದು ಗ್ರಾಮ್ದಷ್ಟು ಬೀಜ ತೊಗೋಬೇಕು. ಒಂದು ಗ್ರಾಮ ಅಥವಾ 2 ಗ್ರಾಮ್ ತೊಗೋಬೇಕು ಬೀಜ. ತೊಗೊಂಡು ಕಿಸಿಂದ ಏನು ಮಾಡಬೇಕು, ಇದಕ್ಕೆ ಚೆಂದಾಗಿ ಒಂದು ಕಲ್ಲಿನ ಮೇಲೆ ಹಿಂಗೆ ಅರಿಬೇಕು. ಇದಕ್ಕೆ ಬೀಜಗಳು ಅರದ ಕಿಸಿಂದ ಏನು ಮಾಡಬೇಕು, ಅದು ಎಷ್ಟೈತಲ್ಲ ಇದು ಬೀಜ 1 ಗ್ರಾಮ್ ಇತ್ತಂದ್ರೆ 2 ಗ್ರಾಮ್ ಆದಷ್ಟು ಜೇನುತುಪ್ಪ ಸೇರಿಸ್ಬೇಕು. ಇದಕ್ಕೆ ಜೇನುತುಪ್ಪ ಸೇರಿಸ್ಕಿಸಿದ್ದು ಏನೈತಲ್ಲ ಬೇಯಿಸಿನಾಗ ಅರ್ಧದಿಂದ ಜೇನುತುಪ್ಪ ಕಲಸ್ಕಿಸಿದ್ದು ಏನೈತಲ್ಲ ನಾಲಿಗೆಗೆ ನೆಕ್ಕೋದು. ಹಿಂಗೆ ನಾಲಿಗೆಗೆ ನೆಕ್ಕಿದ್ರೆ ಅಂದ್ರೆ ನಿಮಗೇನು ಹೊಟ್ಟೆ ನೋಸ್ದಂಗೆ ಆಗ್ತಿರ್ತದೆ. ಇದಕ್ಕೆ ಹೊಟ್ಟೆ ನೋಸ್ದಂಗೆ ಆಗ್ತೈತಿ. ಅತಿಯಾದ ಹೆಚ್ಚಿಗೆ ನರಗಳು ಕೂಡ್ಕೊಂಡಿದ್ದು ಮತ್ತು ಇದು ಆಗಿತ್ತಂದ್ರೆ ನಮ್ಮ ಬೇದಿ ಹೆಚ್ಚಿಗೆ ಆಗ್ತೈತಿ. ಸಂಡಾಸ್ ಅಂತಾರೆ ನಮ್ಮ ಕಡೆ, ಬಯಲು ಕಡೆಗೆ ಅಂತೇವೆ ನಾವು. ಏನು ರೀ ಬೇದಿ ಹೆಚ್ಚಿಗೆ ಆಗ್ತಿರ್ತದೆ. ಅಂಜುವಂಥದ್ದು ಏನು ಅವಶ್ಯಕತೆ ಇಲ್ಲ. ಅದು ಎಷ್ಟು ದಿವಸ ತೊಗೊಳ್ಳೋದಂದ್ರೆ ಬರೀ 7 ದಿವಸ ತೊಗೋಬೇಕಿದ್ದು ನೀವು. 7 ದಿವಸದ ಮ್ಯಾಲಿಲ್ಲ. 7 ದಿವಸ ತೊಗೊಂಡು ಕಿಸಿಂದ ಮುಂದೆ ಏನೈತಲ್ಲ 1 ವಾರ 2 ವಾರ ಬಿಟ್ಟು ಕಿಸಿಂದ ಮತ್ತು 4 ದಿವಸ 7 ದಿವಸ ತೊಗೋಬೇಕು. ಯಾಕಂದ್ರೆ ಹಿಂತಲ್ಲಿ ನೋಸ್ತೈತಿ. ಹಿಂತಲ್ಲಿ ಇದಕ್ಕೆ ಇದು ತೊಗೊಂಡಿದ್ದು ಹಿಂತಲ್ಲಿ ನೋಸ್ತದೆ. ಯಾಕಂದ್ರೆ ನಮ್ಮ ಗಂಡಸ್ಥಾನ ಹೋಗ್ಯದ ನಡ್ಬರ್ಕೆ ಗಂಡಸ್ಥಾನ ಹೋಗಿರ್ತದಲ್ಲ ಅವ್ರಿಗೇನು ಹಿಂತಲ್ಲಿ ನೋಸ್ತಿರ್ತದೆ. ಈ ಹೊಟ್ಟೆಲ್ಲ ಕಡ್ದಂಗೆ ಆಗ್ತಿರ್ತದೆ, ಬೇದಿ ಹೆಚ್ಚಿಗೆ ಆಗ್ತಿರ್ತದೆ. ಸಂಡಾಸ ಹೊಟ್ಟೆ ನೋಸ್ಲಾಕತ್ತಂದ್ರೆ ಏನೈತಲ್ಲ ನೀವು ಸಂಡಾಸ ಕೂತು ಬರಬೇಕು. ತೆಳ್ಳಗೂ ಬರ್ತೈತಿ, ಜುಲಾಬ್ನೂ ಚಾಲೂ ಆಗ್ತೈತಿ. ಮತ್ತೇನು ಮಕ್ಕೊಂದು ಸುಖಿ ಕೂತಿರಿ ಏನೈತಲ್ಲ ಮತ್ತು ಬಲ ಹೆಚ್ಚಿಗೆ ಕೊಡ್ಲಿಕ್ಕೆ ಚಾಲೂ ಮಾಡ್ತದೆ. ಏನು ಗಂಡಸ್ಥಾನ ಹೋದವ್ರಿಗಿದು. ಮತ್ತೇನೈತಲ್ಲ ವಯಸ್ಸು ಏನೈತಲ್ಲ ವಯಸ್ಸಿದಕ್ಕೆ ಏನು ಮಿತಿ ಇಲ್ಲ, ಅತಿ ಇಲ್ಲ, ಏನೂ ಇಲ್ಲ. ಎಷ್ಟು ಬೇಕಾದಷ್ಟು ವಯಸ್ಸದವರು ತೊಗೋಬೋದು. ಮತ್ತು ಇದಕ್ಕೇನು ಪಥ್ಯನೂ ಹೇಳಿರ್ತೀನಿ ನೋಡ್ರಿ. ಇದ್ರದ್ದು ಏನೈತಲ್ಲ ಪಥ್ಯನೂ ಹೇಳಿರ್ತೀನಿ ನಾನು. ಪಥ್ಯ ಏನಂದ್ರೆ ಇದಕ್ಕೆ ನಾವು ಆದಷ್ಟು ಏನೈತಲ್ಲ
ಕರೆದಿದ್ದು ಯಾವುದು ತಿನ್ನಬಾರ್ದು. ಕರೆದಿದ್ದಂದ್ರೇನು ಬಜ್ಜಿ ಆಯಿತು, ಪುರಿ ಆಯಿತು ಅಂಥದ್ದೇನು ತಿನ್ನಬಾರ್ದು. ಇದು ನಾವು ಕೊಡೋ ಮುಂದೆ ಇದು ಏನು ಕೊಡ್ತಿರ್ತೇವಲ್ಲ ರೀ, ಔಷಧ ತೊಗೋತಿರ್ತೀರಲ್ಲ ನೀವು, ಇದಕ್ಕೇನು ತೊಗೋಬಾರ್ದು. ಅವು ಮತ್ತೇನು ಮುಂಜಾನೆ ಖಾಲಿ ಹೊಟ್ಟೆಲ್ಲೇ ತೊಗೋಬೇಕು. ಇದಕ್ಕೆ ವೀರ್ಯಾಣು ತಯಾರಾತಾವು, ಗಂಡಸ್ತಾನ ಹೋದವಂಗೆ ವೀರ್ಯಾಣು ತಯಾರಾತಾವು. ಇದಕ್ಕೆ ಏನೈತಲ್ಲ ಎಲ್ಲದಕ್ಕೂ ಬರುವಂಥದ್ದು ಜೇನುತುಪ್ಪದೊಳಗೆ ಮತ್ತು ತೊಗೊಳ್ಳೋ ಮಾತ್ರನೂ ನಿಮಗೆ ತೋರಿಸಿದ್ದೈತಿ. ಬರೀ ಇದೇ ಖಾಲಿ ಹೊಟ್ಟೆಲೇ ನೀವು ತೊಗೊಂಡ್ರಿ ಅಂತ ತಿಳಿರಿ, ಕಿಡ್ನಿಗಳು ಡ್ಯಾಮ್ರೇಜ್ ಆಗಿಬಿಡ್ತಾವೆ. ಇದಕ್ಕೆ ಇದು ಏನೈತಲ್ಲ ರೀ, ಕಿಡ್ನಿಗಳು ಹೋಗ್ಬೋದು ನೀವು ಅಡ್ಡ ತಿಡ್ಡ ತೊಗೊಂಡು ಕಿಸಿದ್ದು. ಮತ್ತೇನು ನಾವು ಹೇಳಿದ್ದೆಷ್ಟು 7 ದಿವಸ ಇಷ್ಟೇ ಹೇಳಿರ್ತೇವೆ ನಿಮಗೆ. 7 ದಿವಸದ ಮ್ಯಾಲೆ ತೊಗೊಳಕ್ಕೆ ಹೋಗ್ಬೇಡ್ರಿ. 7 ದಿವಸದ ಮ್ಯಾಲೆ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ತೊಗೊಳ್ಬಾರ್ದಂದ್ರೆ ಅವು ಅಪಾಯ ಅಂತರೂ ಏನೂ ಅವನಿಗೂ ಏನೂ ತರಾಸಿರೋದಿಲ್ಲ, ತೊಗೊಂಡ್ರು ಕೆಲಸ ಮಾಡೋದಿಲ್ಲ. ಆಮೇಲೆ ಇದು 7 ದಿವಸ ತೊಗೊಂಡು ಕಿಸಿಂದ ಬಂದ್ ಮಾಡಿಬಿಡೋದು. 25 ದಿವಸ ಅದು ತೊಗೊಳ್ಳೋದು ಅಂತಾವೆಲ್ಲ. ಕೆಲವೊಂದು 40 ದಿವಸ ಹೇಳೇವಿ ನಾವು, 25 ದಿವಸ ಹೇಳೇವಿ. ಎಷ್ಟೋ ಮಂದಿಗೆ ಎಷ್ಟೈತೆ ಹೇಳೇವಲ್ಲ, ಆ ಲೆಕ್ಕದ ಮೇಲೆ ಇದು ತೊಗೋಬೇಕು. ತೊಗೊಳ್ಳೋದೇನೋ ಬರೀ 7 ದಿವಸ ತೊಗೊಂಡು ಕಿಸಿಂದ ಬಂದ್ ಮಾಡೋದು. ಮತ್ತು ಮುಂದೆ ಏನೈತಲ್ಲ ಅದಕ್ಕೆ ಪೂರಾನೇ ನಿಮ್ಗೆ ತೋರಿಸ್ಲಿಲ್ಲ ಅಂದ್ರೆ ಏನೈತಲ್ಲ ಮುಂದೆ 15 ದಿವಸ 20 ದಿವಸ ಬಿಟ್ಟು ಕಿಸಿಂದ ಮತ್ತೆ 7 ದಿವಸ ತೊಗೊಳ್ಳೋದು. ಒಮ್ಮೆ ಬೀಜ ತೆಗೆದು ಕಿಸಿಂದ ಇಟ್ಟಿದ್ರೆ ಅಂದ್ರೆ ನಿಮಗೆ ಎಷ್ಟು ದಿವಸ ಬರ್ತಾವೆ ಅಂದ್ರೆ 1 ವರ್ಷದ ತನಕ ಬರ್ತೈತಿ. ಇದು ಒಂದು ಕಾಗದದಾಗ ಕಟ್ಟಿ ಕಿಸಿಂದ ಇಡಬೇಕು. ಮತ್ತು ದಯಮಾಡಿ ಹೇಳ್ತೀನಿ ನಾನು, ಕೆಲವೊಂದು ಮಂದಿಗೆ ಏನೈತಲ್ಲ ಇದು ಬೀಜಗಳು ಏನದಾವಲ್ಲ ಅಡ್ಡ ತಿಡ್ಡ ಯಾವಾದರೆ ಏನಾರೇ ಮೋಸ ಮಾಡಿ ಕಿಸಿಂದ ಯಾರಿಗೆ ತಿನ್ನಿಸ್ಬೇಡ್ರಿ. ಅವ್ರಿಗೆ ಬೇಕಾಯ್ತಂದ್ರು ನಮ್ಮ ಮುಜಾವರ್ ಚಾನಲ್ದೊಳಗೆ ನಿಮಗೇನೂ ತಿಳಿಲಿಕ್ಕಂದ್ರೂ ನಮ್ಮ ಈಗ ಹಾಕಲ್ಲ ಇಲ್ಲ ಹಾಕು ನಮ್ಮ ಏನೈತಲ್ಲ ನಮ್ಮ ವೈದ್ಯರ ಕಡೆಯಿಂದ ಯಾವುದೇ ಒಂದು ವೈದ್ಯರ ಕಡೆಯಿಂದ ಸಲಹೆ ತೊಗೊಂಡು ಕಿಸಿಂದ ತೊಗೋಬೇಕು. ನಿಮಗೆ ತಿಳಿಲಿಕ್ಕಂದ್ರೂ ನನಗೇನೈತಲ್ಲ ಸಂಜೆ ಕಳಿಸಿ ಫೋನ್ ಹಚ್ಬೇಕು. ಫೋನ್ ಹಚ್ಚಿ ಕಿಸಿಂದ ನನಗೆ ಫೋನ್ ಹಚ್ಚಿ ಕೇಳಿದ್ರೆ ಅಂದ್ರೆ ನಾವು ಹೇಳ್ತೀವಿ ಹಿಂಗೆ ಆತೈತಪ್ಪ ಮತ್ತೇನು ಧೈರ್ಯ ಬಿಡಬಾರ್ದು. ತೊಗೊಳವಿದ್ದಂದ್ರೆ ಅದಕ್ಕೇನು ಆಗೋದಿಲ್ಲ. ನಾ ಇದ್ದಿದ್ದು ಹೇಳಕತ್ತೀನಿ. ಅಡ್ಡ ತಿಡ್ಡ ಹಸಿ ಬಿಸಿ ಬರೀ ಇದೇ ತೊಗೊಳಕ್ಕೆ ಹೋಗ್ಬೇಡ್ರಿ. ಜೇನುತುಪ್ಪ ಕುಡಿಸ್ಲೇಬೇಕು. ಕುಡಿಸಿದ್ರು ಯಾವ ಜೇನ ಚಿಟ್ಟು ಜೇನು ಇರಬೇಕು, ಸಣ್ಣ ಜೇನ. ಆ ಸಣ್ಣ ಜೇನಿಂದ ಕುಡಿಸಿ ಕಿಸಿಂದ ತೊಗೊಂಡ್ರಿ ಅಂದ್ರೆ ಹೋದ ಗಂಟಸ್ಥಾನ ಬರ್ಲಿಕ್ಕಂದ್ರೆ ನಾ ಬಿಡ್ತೀನಿ ನಿಮ್ಗೆ ಕೊಡ್ತೀನಿ. ನಾ ಯಾಕಂದ್ರೆ ಮಾಡಿ ತೋರಿಸಿನಿ, ಮಾಡಿದ್ದೈತಿ. ನಾನು ಏನೂ ಇಲ್ಲಾಂದ್ರೆ ಒಂದು 100ರಿಂದ 200 ಮಂದಿಗೆ ಅದು ಹೋಗಿದ್ದು ಗಂಡಸ್ಥಾನ ಹಿಂಗೆ ಕೈ ಮಾಡ್ಕೊತ ಬಂದವರು ಸುಖೆ ನಾ ಸಿದ್ಧ ಮಾಡಿದ್ದೈತಿ ಇದರೊಳಗೆ. ಮತ್ತೇನೈತಲ್ಲ ವೀರ್ಯಾಣು ಇರ್ಲಿಕ್ಕಂದ್ರೂ ಏನೈತಲ್ಲ ಇದಕ್ಕೇನೋ ಮಾತ್ರ ಏನೋ ಒಂದು 3 ದಿವಸ 4 ದಿವಸ ತೊಗೋಬೇಕು. ಇದು ಅದ್ರ ಮ್ಯಾಲೆ ತೊಗೊಳ್ಳೋದಿಲ್ಲ. ಯಾವಾಗ ಒಂದು ತಿಂಗಳದಾಗ ಒಂದು 3 ದಿವಸ 4 ದಿವಸ ತೊಗೊಳ್ಳೋದು. ತೊಗೊಂಡಾಕಾರ ಏನೈತಲ್ಲ ಆದಷ್ಟು ಚಪಾತಿ ಇಲ್ಲ, ಗೋಧಿ ಕುಳ್ಳಿಲ್ಲ, ಯಾವುದೂ ಏನೂ ತಿನ್ನಬಾರ್ದು. ಇದೊಂದು ಹೇಳಿಕಿಸಿಂದ ಏನೈತಲ್ಲ ನಮ್ಮ ಚಾನಲ್ಗೇನು, ನಾವು ಮುಜಾವರ್ ಚಾನಲ್ಗೆ ಏನೈತಲ್ಲ ನೀವು ಮುಂದಿನ ಪೀಳಿ ಅವ್ರಿಗೆ ಏನೈತಲ್ಲ ಒಬ್ರಿಗೊಬ್ರು ಹಂಚ್ರಿ ಮತ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಲೈಕ್ ಮಾಡಿದ್ರೆ ಅಂದ್ರೆ ಭಾಳ ವಿಡಿಯೋ ಮಾಡೋಂಗೆ ಆಗ್ತೈತಿ. ಬರೀ ನೀವು ನಾನು ಏನೋ ಒಮ್ಮೆ ತೋರಿಸಿದ್ರೆ ಅಂದ್ರೆ ಒಮ್ಮೆ ಬಿಟ್ಟನಂದ್ರೆ ಇಡುವೆ ಏನೂ ಇಲ್ಲಾಂದ್ರೆ 20-25 ಸಾವಿರ ಜನ ನೋಡಿರ್ತಾರೆ. ನೋಡಿ ಕಿಸಿಂದ ಏನು ಮಾಡಿರ್ತಾವೆ ಅವು ಅದ್ರಾಗ ಬರೀ 400, 500, 600 ಲೈಕ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನೀವು ಮಾಡಿ ನೋಡಿರಿ. ಈಗ ನನ್ನ ಬೆಲ್ಲಕ್ಕೆ ಏನೂ ಇಲ್ಲಾಂದ್ರು ನಾವು ಕೆಲವೊಂದು ಗಿಡಗಳು ಗಂಟೆಗಳು ಎಲ್ಲ ಕೊಟ್ಟಿದ್ದೈತಲ್ಲ ಅದಕ್ಕೆ ಎಷ್ಟು ಮಂದಿ ನೋಡಿದ್ರೆ ನೋಡ್ಬೇಕಾದ್ರೆ ನಾವು ಕಂಡಪಟ್ಟು ನೋಡ್ಯಾರ. ಲೈಕ್ ಏನು ಕಡಿಮೆ ಮಾಡ್ಲಾಕತ್ತಾರೆ. ನಾನು ಲೈಕ್ ಮಾಡಬೇಕು ನೀವು ಇಲ್ಲ. ನಮ್ಮ ಹೆಬ್ಬಡ್ದವ್ರು ಇರ್ತಾರೆ ಹರಗತ್ಲೇನಿ ಹೆಬ್ಬಡ್ದವ್ರು, ಅವ್ರಿಗಾದರೂ ಒಬ್ರಿಗೊಬ್ರು ಅಪ್ಪ ಲೈಕ್ ಮಾಡಪ್ಪ, ಇದು ನೋಡಪ್ಪ ಚಾನಲ್ ಚಲೋ ಐತಂದ್ರೆ ನನಗೂ ವಿಡಿಯೋ ಮಾಡ್ಲಿಕ್ಕೆ ಹುಮ್ಮೆಸ್ ಬರ್ತೈತಿ. ಮತ್ತು ನಾ ಎಷ್ಟೋ ಮಂದಿ ಕೊಟ್ಟಿನಲ್ಲ ನನ್ನ ರೈತರು, ಎಷ್ಟೋ ಮಂದಿ ಅಲ್ಲೇ ಇದ್ದ ಕಿಸಿಂದೇನು ಕೆಲವೊಂದು ಮಂದಿ ತಯಾರಾಗಿ ಈಗ ನನಗೆ ಫೋನ್ ಹಚ್ತಾರೆ 1 ಕೋಟಿ ರೂಪಾಯಿ ಸಿಕ್ಕಂಗೆ. ಅದ್ರ ಸಲಾಗಿ ನನಗೆ ಹುಮ್ಮೆಸ್ಲಿಂದ ನಾ ವಿಡಿಯೋ ಮಾಡ್ಲಾಕತ್ತೀನಿ. ನೀವು ಎಲ್ಲರಿಗೆ ಏನೈತಲ್ಲ ಭಾಳ ಇಲ್ಲ, ಇನ್ನೊಮ್ಮೆ ತೋರಿಸಂದ್ರು ತೋರಿಸ್ತೀನಿ. ಅಡ್ಡ ತಿಡ್ಡ ಯಾವುದು ಏನೂ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈಗ ರೀ ಇಷ್ಟು ಒಂದು ಸಾರಿಗೆ 1 ಗ್ರಾಮ್ಲಿಂದ 2 ಗ್ರಾಮ್ ಇಷ್ಟೇ ತೊಗೋಬೇಕು, ಹೆಚ್ಚಿಗೆ ತೊಗೋಬೇಡ್ರಿ. ಇದಕ್ಕೆ ಬೇಯಿಸಿನಾಗ ಅರದ ಕಿಸಿಂದ 4 ಗ್ರಾಮ್, ಇದು 2 ಗ್ರಾಮ್ ಇತ್ತಂದ್ರೆ 4 ಗ್ರಾಮ್ ಜೇನುತುಪ್ಪ ಹಾಕಬೇಕು. ಹಾಕಿಸಿಂದ ಅರದು ತೊಗೋಬೇಕು. ಪಥ್ಯ ಅಂತರೂ ಬಜ್ಜಿ ಇಲ್ಲ, ಪುರಿ ಇಲ್ಲ, ಏನೂ ಇಲ್ಲ. ಈ ತಿನ್ನುವಂಥ ಆಹಾರದೊಳಗೆ ಏನೈತಲ್ಲ ಎಣ್ಣೆ ನಮಗೇನು ಜೀವಕ್ಕೆ ಏನೈತಲ್ಲ ಜೀವಕ್ಕೆ ಭಾಳ ಅಪಾಯ ಐತಿ. ಆಟಾದರೂ ಯಾಕಂದ್ರೆ ಎಣ್ಣೆ ಸಿಗೋದಿಲ್ಲ. ಅವರು ಏನು ಮಾಡಬೇಕು, ನಮ್ಮಂಥವ್ರಿಗೆ ಎಣ್ಣೆ ಇಲ್ಲಾರ್ದೆ ಊಟ ಹೋಗೋದಿಲ್ಲ. ಎಣ್ಣೆ ಒಂದು ಸ್ವಲ್ಪ ಮಾತ್ರ ಕಡಿಮೆ ಮಾಡಿರಿ. ಇಷ್ಟು ಮಾಡಿ ಕಿಸಿದ್ದ ಇದರಾಗ ಇನ್ನೊಂದು ಹೇಳಿರ್ತೀನಿ ನಿಮ್ಗೆ, ಹುಳಿ ತಿನ್ನಂಗಿಲ್ಲ. ಹುಳಿ ಒಂದು ಹೆಚ್ಚಿಗೆ ಹುಳಿ ಇರ್ತೈತಲ್ಲ, ಹುಳಿ ತಿನ್ನಕ್ಕೆ ಹೋಗ್ಬೇಡ್ರಿ. ಇಷ್ಟು ಇದು ಮಾಡಿ ನಾ ಹೇಳಿ ಮುಗಿಸ್ತೀನಿ. ನಮಸ್ಕಾರ.